My wife has given a healthy and delicious food in the morning, and it will give me a energy, morning energy. I want to test it, and it looks like it's a yeah, so nice. It's like a master chef. Thank you. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮೀ ಸೋನಾ ಯೂಟ್ಯೂಬ್ ಚಾನಲ್. ಇವತ್ತಿಂದ ನಂದು ಏನೇನು ರೂಟೀನ್ ಇರ್ತದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬರ್ರಿ ನೋಡೋಣ. ನಾನು ಬಿರಿಯಾನಿ ರೈಸ್ ತೊಗೊಂಡಿನಿ. ಬಿರಿಯಾನಿ ಮಾಡ್ಬೇಕಂತ ಹೇಳಿ ಸಿಂಪಲ್ ಆಗಿ ಬಿರಿಯಾನಿ ಮಾಡ್ತೀನಿ ರೀ. ನಾನು 2 ಕಪ್ ಬಿರಿಯಾನಿ ರೈಸ್ ತೊಗೊಂಡಿನಿ. ಇದ್ರನ್ನ ಒಂದು 10 ನಿಮಿಷ ನೆನೆ ಹಾಕಿರ್ತೀನಿ ರೀ. ಸ್ವಲ್ಪ ನೀರು ಹಾಕಿ ನೆನೆ ಹಾಕಿರ್ತೀನಿ ರೀ. ಅಕ್ಕಿ ಕಾರ್ನ್ ಅದಾವ್ರಿ, ಇದ್ರನ್ನ ಬೇಯಿಸ್ಕೊತೀನಿ ಕುಕ್ಕರ್ ಒಳಗೆ. ಬಗ್ಲ ತೆಗಿಲಿ, ಏನೋ ಗುಕ್ಕು ಕಾಣತೈತಿ. ಕುಕ್ಕರ್ ಒಳಗೆ ಸ್ವಲ್ಪ ನೀರು ಹಾಕಿ ಇಡೋದ್ರಿ, ಬೇಯ್ತಾವ. ಇವಾಗ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊತೀನಿ. ಬಂದ್ರೇನು ಮೇಡಮ್? ಏನೇನು ಹೇಳ್ರಿ, ಏನು ಎನ್ಕ್ವೈರಿ ಐತಿ ನಿಮ್ದು? ಇವತ್ತು ಊಟಕ್ಕೆ ಬಿರಿಯಾನಿ ಮಾಡತ್ತೀನಿ ನೋಡ್ರಿ, ನಡೀತದಲ್ರಿ? ಹಾಂ, ಸಿಂಪಲ್ ಆಗಿ ನಿಮಗೋಸ್ಕರ ಇದು ಮಾಡ್ತೇನೆ ರೀ. ಸ್ವೀಟ್ ಹಾಕಿ ಮಾಡ್ತೇನೆ ರೀ, ಬೆಲ್ಲ ಹಾಕಿ ಬಿರಿಯಾನಿ ಮಾಡ್ತೀನಿ ರೀ ಇವತ್ತು. ಹಾಂ, ಹೌದ್ರಿ, ಆಯ್ತು ನೋಡ್ರಿ. ಸೌತೆಕಾಯಿ ಹಾಕ್ರಿ, ಎದಕ್ಕೆ ಇಲ್ಲ ಇಟ್ಟೆ ನೋಡಿ, ನಿಮ್ಗೆ ನೆನಪಾಗಲ್ಲ ಅಂತ ಹೇಳಿ ತೊಗೊಂಡು ಬಂದೇನೆ. ನೆನ್ಪು ಮಾಡಿ ಹಾಕ್ತೇನೆ ರೀ. ಆಯ್ತು ರೀ, ಇಲ್ಲಿ ತಂದು ಕೊಟ್ಟು ಹೋಗ್ತೇನೆ ರೀ ಸ್ಕೂಲಿಗೆ. ಲಂಚ್ ಬ್ರೇಕಿಗೆ ಬಿರಿಯಾನಿ, ಏನೋ ಒಂದು ರೆಸಿಪಿ ಮಾಡ್ಬೇಕಂತ ಮಾಡಾಕತ್ತೀನಿ. ನೋಡು ಅಷ್ಟೊಳಗೆ ಆಯ್ತು ಮಾಡ್ತೇನೆ. ಎರಡಕ್ಕೂ ಬಿರಿಯಾನಿನೇ. ಏನು ನೋಡೋದು, ನಮ್ಮ ಮೇಡಮ್ರ ಅಂತವ್ರು ಅದಾರ. ಸ್ಪೆಷಲ್ ಬೆಲ್ಲದ ಬಿರಿಯಾನಿ. ಶಾರ್ಟ್ ಬ್ರೇಕ್ ಗಜ್ರಿ ಬೇಕಾ? ಗಜ್ರಿ ಇಲ್ಲ, ಸೌತೆಕಾಯಿ. ಓಕೆ, ಡನ್. ಫ್ರೆಂಡ್ಸ್, ನಾನು ಇಲ್ಲಿ ಕಡ್ಲೆ ಹಿಟ್ಟ ಮತ್ತು ಗೋಧಿ ಹಿಟ್ಟ ತೊಗೊಂಡೀನಿ ರೀ. 2 ಮಿಕ್ಸ್ ಮಾಡ್ಕೊಳಕತ್ತೀನಿ. ಇದಕ್ಕೆ ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡೀನಿ, ಅದನ್ನು ಹಾಕೊಳಕತ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಕತ್ತೀನಿ. ಅವಾಗ ನೋಡಿರಿ, ಈರುಳ್ಳಿ ಹಾಕೋತೀನಿ, ಟೊಮೆಟೊ ಹಾಕೋತೀನಿ, ಸ್ವಲ್ಪ ಸೋಡಾ ಹಾಕೋತೀನಿ ರೀ, ಸ್ವಲ್ಪ ಕೆಟ್ಟೈತಿ. ಸ್ವಲ್ಪ ಅರಿಶಿನ ಹಾಕೊಳಕತ್ತೀನಿ, ಸ್ವಲ್ಪ ಜೀರಿಗೆ ಹಾಕೋತೀನಿ. ಹಾಕೊಂಡು ಈಗೆಲ್ಲ ಮಿಕ್ಸ್ ಮಾಡ್ಕೋತೀನಿ ರೀ. ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋತೀನಿ. ಸ್ವಲ್ಪ ಹಾಕೋಬೇಕು ನೀರು. ನಾ ಇಲ್ಲಿ ಕಡಲೆ ಹಿಟ್ಟಿನ ದೋಸೆ ಮಾಡಾಕತ್ತೀನಿ. ಸ್ವಲ್ಪ ದೋಸೆ ಟೈಪ್ ಸ್ವಲ್ಪ ಹಿಟ್ಟು ಅಳಕ್ ಮಾಡ್ಕೋಬೇಕು ರೀ. ಇವಾಗ ಆಯ್ತಿದ, ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ, ಇಡ್ತೀನಿ ರೀ ಒಂದು 10 ನಿಮಿಷ ತೆಗೆದು ಮೇಲೆ ಮುಚ್ಚಿ. ಇಲ್ಲಿ ನಾನು ಬಿರಿಯಾನಿ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳಕತ್ತೀನಿ ರೀ. ಮೊದಲಿಗೆ ಗ್ಯಾಸ್ ಹಚ್ಕೋತೀನಿ, ಕುಕ್ಕರ್ ಇಟ್ಕೋತೀನಿ. ಕುಕ್ಕರ್ ಬಿಸಿ ಆದಮೇಲೆ ಎಲ್ಲ ಮಸಾಲೆದು ಹಾಕೋತೀನಿ. ಸ್ವಲ್ಪ ತುಪ್ಪ ಹಾಕೊಳತ್ತೇನೆ ರೀ ಸ್ಟಾರ್ಟಿಂಗ. ಎಣ್ಣೆ ಹಾಕೊಳಕತ್ತೀನಿ. ಇಲ್ಲಿ ನೋಡ್ರಿ, ಜೀರಿಗೆ, ಸಾಸಿವೆ, ಲವಂಗ, ಕಾಳು ಮೆಣಸು ಮತ್ತು ಏಲಕ್ಕಿ ಎಲ್ಲ ಹಾಕೊಳಕತ್ತೀನಿ. ಮಸಾಲೆ ಎಲ್ಲ ಮಿಕ್ಸ್ ಆಯ್ತು. ಇವಾಗ ಮೆಂತೆಕಾಳು ಹಾಕೊಳಕತ್ತೀನಿ. ಮೆಂತೆ ಮೊಳಕೆ ಬಂದಿದ್ದು ಇವಾಗ ಹಸಿಮೆಣ್ಸಿಕಾಯಿ ಹಾಕೊಳಕತ್ತೀನಿ, ಕರಿಬೇವು ಹಾಕೊಳಕತ್ತೀನಿ, ಉಳ್ಳಾಗಡ್ಡಿ ಹಾಕೊಳಕತ್ತೀನಿ. ಉಳ್ಳಾಗಡ್ಡಿ ದೊಡ್ಡ ಹೆಚ್ಚಿನ ರೀ ಉದ್ದುದ್ದಾಗೆ.
ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊತೀನಿ. ಇವಾಗ ನೋಡಿರಿ ಟೊಮೆಟೊ ಪೇಸ್ಟ್ ಮಾಡ್ಕೊಂತೀನಿ. ಟೊಮೆಟೊ ಪೇಸ್ಟ್ ಹಾಕೋತೀನಿ. ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಎಲ್ಲ. ಒಂದೆರಡು ಪಲಾವ್ ಎಲೆ ಹಾಕೊಳಕತ್ತೀನಿ ರೀ, ಸ್ಟಾರ್ಟಿಂಗ್ ಮರ್ತೆ. ಇವಾಗ ಮಸಾಲೆ ಹಾಕೊಳತ್ತೀನಿ. ಒಂದು 2 ಸ್ಪೂನ್ ಆಗಟ್ಟು ತೊಗೊಂಡಿನಿ. ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳತ್ತೀನಿ. ಮಸಾಲೆ ಎಲ್ಲ ರೆಡಿ ಆಗೈತೆ ರೀ. ಇದ್ರಾಗ ತೆಗೆದು ಇಟ್ಕೊತೀನಿ ಸರ್ ಇದನ್ನು. ಸ್ಟಾರ್ಟಿಂಗ್ ಕೆಳಗಡೆ ಸ್ವಲ್ಪ ಬಿರಿಯಾನಿ ರೈಸ್ ಹಾಕೋತೀನಿ. ನೆನೆಯಾಕೆ ಇಟ್ಟಿದ್ನಿ. ಇವಾಗ ಸ್ವಲ್ಪ ಒಗ್ಗರಣೆಲ್ಲ ಹಾಕೋತೀನಿ, ಮಸಾಲೆ ಎಲ್ಲ. ಗ್ಯಾಸ್ ಲೋ ಫ್ಲೇಮ್ ಇಟ್ಟೀನಿ. ಸ್ವಲ್ಪ ಅರಿಶಿನ ಹಾಕೊಳಕತ್ತೀನಿ ಎಲ್ಲ ಕಡೆ. ಮಸಾಲೆ ಹಾಕತ್ತೀನಿ ರೀ ಎಲ್ಲ ಕಡೆ. ನಿಂಬಿಕಾಯಿ ಇಟ್ಕೊಳತ್ತೀನಿ ರೀ ಒಂದು ಸ್ವಲ್ಪ ಎಲ್ಲ ಕಡೆ. ಇವಾಗ ಮತ್ತೊಂದು ಲೇಯರ್ ರೈಸ್ ಹಾಕೊಳಕತ್ತೀನಿ ರೀ. ಅಕ್ಕಿ ಮಸಾಲೆ ಹಾಕೊಳತ್ತೀನಿ. ಅರಿಶಿನ ಹಾಕೊಳಕತ್ತೀನಿ. ಮಸಾಲೆ ಹಾಕೊಳಕತ್ತೀನಿ, ಬಿರಿಯಾನಿ ಮಸಾಲೆ. ನಿಂಬಿಕಾಯಿ ಹಾಕೊಳಕತ್ತೀನಿ ರೀ ಎಲ್ಲ ಕಡೆ. ಇವಾಗ ಇನ್ನೊಂದು ಸ್ವಲ್ಪ ರೈಸ್ ಉಳಿದು ಅವಸ್ ಹಾಕೊಳಕತ್ತೀನಿ. ಅರಿಶಿನ ಹಾಕಾಕತ್ತೀನಿ, ಮಸಾಲೆ ಹಾಕಾಕತ್ತೀನಿ, ಸ್ವಲ್ಪ ನಿಂಬಿಕಾಯಿ ಹಾಕಾಕತ್ತೀನಿ ರೀ. ತುಪ್ಪ ಹಾಕಾಕತ್ತೀನಿ ಸ್ವಲ್ಪ ಎಲ್ಲ ಕಡೆ. ಫ್ಲೇವರ್ ಚಲೋ ಬರ್ತದೆ ತುಪ್ಪದ. ಇವಾಗ 2 ಕಪ್ ಅಕ್ಕಿ ತೊಗೊಂಡೀನಿ ರೀ. 2 ಕಪ್ ನೀರು ಹಾಕೋತೀನಿ. ಇವಾಗ ಸ್ಲೋ ಫ್ಲೇಮ್ ಇಟ್ಟು ಮುಚ್ಚಿಡ್ತೇನೆ ರೀ. ಸ್ಲೋ ಫ್ಲೇಮ್ದಾಗ 10 ಮಿನಿಟ್ಸ್ ಬೇಯಿಸ್ತೀನಿ. ನಾನು ನೋಡ್ರಿ ಇಲ್ಲಿ ಕಡಲೆ ಹಿಟ್ಟಿನ ದೋಸೆ ಮಾಡ್ಕೊಳಕತ್ತೀನಿ. ಫಸ್ಟ್ ಟೈಮ್ ಟ್ರೈ ಮಾಡಾಕತ್ತೀನಿ, ನೋಡ್ಬೇಕು ಹೆಂಗೆ ಆಗ್ತಾವ. ಸ್ವಲ್ಪ ಎಣ್ಣೆ ಹಚ್ಕೋತೀನಿ ಫಸ್ಟಿಗೆ. ತೆಗೆದು ನೋಡೋಣ ಬರ್ರಿ ಹೆಂಗಾಗಿರ್ತಾವ. ಮುಚ್ಚಾಕತ್ತಾವ. ಚಲೋ ಬೇದದಲ್ರಿ. ಸ್ವಲ್ಪ ಎಣ್ಣೆ ಹಚ್ಕೊತೀನಿ. ಎಲ್ಲ ಕಡೆ 2 ಕಡೆ ಬೇದದ್ರಿ. ತಕೋತೀನಿ ಈಗ. ಹಾಕೋ ಸ್ಟವ್ ಹೊಳೆ ಸಾಕೋತೀನಿ. ನೋಡ್ರಿ ನಮ್ದು ಸಾಸ್ ಜೊತೆ ದೋಸೆ ರೆಡಿ ಆಗೈತಿ. ಇವಾಗ ನಮ್ಮ ಶ್ರಾವಣಿ ಊಟ ಮಾಡ್ತಾ ಅಂತ್ರಿ. ತಗೋ ಶ್ರಾವಣಿ, ಟೇಸ್ಟ್ ಹಂಗಾಗೈತಿ ಹೇಳ್ತೀಯ? ನಮ್ದು ಸೆಕೆಂಡ್ ದೋಸೆನ ಆಗೈತ್ರಿ. ತಕೋತೀನಿ ಇವಾಗ. ತಿನ್ ಶ್ರಾವಣಿ, ಟೇಸ್ಟ್ ಹೆಂಗಾಗೈತಿ ಹೇಳು. ಇನ್ನು ಬಾಯಾಗೆಲ್ಲ ಹೋಗ್ಬೇಕೇನು? ಇನ್ನು ಎಲ್ಲ ಕಡೆ ಹೋಗ್ಬೇಕೇನು? ಉಪ್ಪ ಖಾರ ಹೆಂಗೈತಿ ನೋಡ್ಬೇಕೇನು? ಖಾರ ಆಗಿತ್ತಿಲ್ಲ ನೋಡ್ಬೇಕೇನು? ಹೆಂಗಾಗೈತಿ? ಚಲೋ ಆಗೈತಿ? ಖಾರ ಆಗೈತೇನೆ? ಖಾರ ಆಗೈತಿ? ಓ 2 ಮೆಣ್ಸಿನ್ಕಾಯಿ ಹಾಕ್ಯಾನೆ. ಖಾರ ಹತ್ತ? ಏನೂ ಖಾರ ಆಗಿಲ್ಲದು, ಖಾರ ಹತ್ತ? ಅವ್ಳು ಖಾರ ಏನೂ ತಿನ್ನೋದಿಲ್ರಿ. ಸ್ವಲ್ಪ 1 ಮೆಣ್ಸಿನ್ಕಾಯಿ ಹಾಕಿದ್ರೆ ಖಾರ ಅಂತ, ಪೂರ್ತಿ ಸಪ್ಪು ಬೇಕಂತ. ನಮ್ಮ ಬಿರಿಯಾನಿ ಹೆಂಗಾಗೈತೆ ನೋಡೋಣ ಬರ್ರಿ. ವಾವ್, ಮಸ್ತಾಗಿತ್ತು ನೋಡ್ರಿ ನಮ್ಮ ಬಿರಿಯಾನಿ. ಇಲ್ಲ ಉದುರು ಆಗೈತೆ ರೀ. ಸರಿವ, ಮಸ್ತಾಗೈತೆ ರೀ ಬಿರಿಯಾನಿ. ಮ್ಯಾಲೆ ಸ್ವಲ್ಪ ಕೊತ್ತಂಬರಿ ಹಾಕಿದ್ದಾರೆ, ಏನಾಗಿ ಮರ್ತಿದ್ದೆ. ನೋಡ್ರಿ ನಮ್ಮ ಟಿಫಿನ್ ರೆಡಿ ಆಯ್ತು ಎಲ್ಲರಿಗೂ. ಅಲ್ಲಿ ಕೆಳಗೊಂದು ಬೆಕ್ಕು ಬಂದೈತಿ, ಅದ್ರ ಸಲುವಾಗಿ ಹೆಂಗೆ ಒದರಾತೈತಿ ನೋಡ್ರಿ ಅದು. ಬಿರಿಯಾನಿ ಹೆಂಗಾಗೈತೆ ಹೇಳ್ರಿ? My wife has given a healthy and delicious food in the morning, and it will give me energy, morning energy. I want to test it, and it looks like it's a
Yeah, so nice. It's like a master chef. Thank you. ಕಡ್ಲೆ ಹಿಟ್ಟಿನ ದೋಸ್ತ ಹಂಗಾಗೈತೆ ನೋಡ್ರಿ, ಬಿಸಿ ಐತೆ, ಚಲೋ ಐತೆ. ಖಾರ ಉಪ್ಪ ಟಿ ವಿ ಹಚ್ಚೋದು ಬನ್ನಿ ಇದನ್ನೇ ನೋಡ್ಕೊತ ಬಿಡ್ತಾರೆ ನೋಡ್ರಿ, ಏನು ಮಾಡೋದು. ಇದು ನಮ್ಮ ಹಸ್ಬೆಂಡ್ ಟಿಫಿನ್ ರೀ ಇವತ್ತಿಂದ. ಮುಕ್ನಿ ಕಾಳು ನೆನೆಯಾಕೆ ಇಟ್ಟಿದ್ದೆ ರೀ ನಿನ್ನೆ, ಮೊಳಕೆ ಬರ್ಸಕ್ಕೆ ನೆನೆದವ. ಈಗ ಒಂದು ಅರ್ಬಿ ಒಳಗೆ ಕಟ್ಟಿ ಇಡ್ತೇನೆ. ಫಸ್ಟ್ ಇವೆಲ್ಲ ನೀರು ತೆಗೆದು ಸ್ವಲ್ಪ ಆರಾಕ್ ಬಿಡ್ತೇನೆ. ಹತ್ರನ ನೀರೆಲ್ಲ ಬಸದು ಆರಾಕ್ ಒಂದು ಇಟ್ಕೊಂಡೀನಿ. ಇವಾಗ ಒಂದು ಅರ್ಬಿ ಒಳಗೆ ಕಟ್ಟಿ ಇಟ್ಕೊತೀನಿ ರೀ. ಹಿಂಗೆ ಮಾಡಿ ಒಂದು ಗಂಟೆ ಕಟ್ಟಿ ಇಟ್ಬಿಡ್ತೇನೆ. ನಾಳೆ ಗಂಟೆ ಮೊಳಕೆ ಬಂದಿರ್ತಾವೆ ರೀ. ಕಾಳು ತೊಳೆದು ನೀರೇನು ಉಳ್ದಲ್ರಿ, ಇದ್ರನ್ನ ಗಿಡಗಳಿಗೆ ಹಾಕಿಬಿಡ್ತೇನೆ. ಎಲ್ಲರಿಗೂ ಟಿಫಿನ್ ಅದು ಕಟ್ಟಿ ನನಗಿಷ್ಟೇ ರೈಸ್ ಉಳಿತಾ, ಇಷ್ಟೇ ಒಂದು ದೋಸೆ ಉಳಿತು ನೋಡ್ರಿ. ಬೇರೆದು ವೆರೈಟಿ ಮಾಡೋಕೆ ಹೋದ್ರೆ ಇದೇ ಹಾಳಾಗ್ತಾವೆ. ಅದಕ್ಕೆ ನಾವು ಡೈಲಿ ರೊಟ್ಟಿ ಅಥವಾ ಚಪಾತಿ ಮಾಡಿಬಿಡ್ತೇವೆ ರೀ. ಮುಂಜಾನೆ ಮಾಡಿದ್ದು ಸಂಜೆ ತನಕ ಉಳಿದ್ಬಿಟ್ಟಿರ್ತಾವೆ. ಮಧ್ಯಾಹ್ನ ಮಾಡಬೇಕು, ಮತ್ತು ಈವ್ನಿಂಗ್ ಒಂದು ಏನಾರ ಅಡುಗೆ ಮಾಡ್ಕೋಬೇಕು. ಇರ್ಲಿ ಬಿಡ್ರಿ, ಅಂದ್ರೆ ಯಾವ್ದಾರು ನಡೀತೈತಿ. ಹಾಂ, ಮರ್ತಿದ್ದೆ. ರಾತ್ರಿ ಸಜ್ಕ ಅದೇ ಉಳ್ದೈತಿ. ಇದೇ ರೀ ಇವತ್ತಿ ನಮ್ದು ಊಟ. ನಾವೇ ಮನೆಯಾಗಿದ್ದವ್ರೆ ಕಪ್ಪಿಸ್ಬೇಕಲ್ಲ, ಇಷ್ಟೇ ನಮ್ದು ಊಟ. ಇದು ಮಧ್ಯಾಹ್ನ, ಇದು ಮುಂಜಾನೆ ಮಾಡಿಬಿಡೋದು. ಕುಡಿಯಾಕ ನೀರು ತುಂಬೋದಿತ್ತು ರೀ, ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊಳಕತ್ತಿದ್ದೆ. ಟ್ಯಾಕೆ ಕೊಡ ಅದೆಲ್ಲ ತೊಳೆದಿಟ್ಟು ಆಮೇಲೆ ನೀರು ತೊಗೊಂಡು ಬರಬೇಕು. ನೀರು ನಾವು ಕೆಳಗಿಂದ ಹೋಗಿ ತೊಗೊಂಡು ಬರ್ತೀವಿ. ನಮ್ದು ಓನರ್ದು ಬೋರ್ ಐತಿ, ನಮಗೆ ಬೇಕಾದಾಗ ಹೋಗಿ ನೀರು ತೊಗೊಂಡು ಬರ್ತೀವಿ ರೀ ಕೆಳಗೆ ಹೋಗಿ. ನೆಲ್ಲಿಕಾಯಿ ಜ್ಯೂಸ್ ಮಾಡೀನಿ ರೀ, ಕುಡಿಯಾಕತ್ತೀನಿ ಇವಾಗ. ಪೂಜೆದೆಲ್ಲ ಮಾಡಿದೆ ರೀ. ಇವಾಗ ನಾಷ್ಟ ಮಾಡಾಕತ್ತೀನಿ ನೋಡಿರಿ. ನಮ್ದು ನಾಷ್ಟ ಇದು ಕಡ್ಲೆ ದೋಸೆ, ಕಡಲೆ ಹಿಟ್ಟಿನ ದೋಸೆ ಮಾಡಿದ್ನಲ್ಲ ಅದು. ನನಗೋಸ್ಕರ ಒಂದು ಚಟ್ನಿ ಮಾಡ್ಕೊಂಡೀನಿ. ಸ್ವಲ್ಪ ಬಿರಿಯಾನಿ ಉಳಿದಿತ್ತು, ಅದೇ ನಾಷ್ಟ ಮಾಡಾಕತ್ತೀನಿ ಈಗ. ಕಡ್ಲೆ ಹಿಟ್ಟಿನ ದೋಸೆ ಮಸ್ತ್ ಆಗ್ಯಾವ್ರಿ. ಅಂತ ಬಜಿ ಫ್ಲೇವರ್ ಬರ್ತೈತಲ್ಲ, ಹಂಗೆ ತಿನ್ನಂಗೆ ಆಗ್ತೈತಿ. ಬಿರಿಯಾನಿ ಭಾಳ ಮಸಾಲೆ ಇಲ್ಲ, ಭಾಳ ಖಾರ ಇಲ್ಲ, ಚಲೋ ಆಗೈತಿ. ನಾನು